ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಜ್ಞಾನೇಶ್ವರಿ ಗೀತಾಮೃತ ಎಂಬ ಗ್ರಂಥವನ್ನು ಮರಾಠ ಭಾಷೆಯಿಂದ ಕನ್ನಡ ಭಾಷೆಗೆ ಅನುವಾದ ಮಾಡಿದ್ದಾರೆ. ಮರಾಠ ಭಾಷೆಯಲ್ಲಿ ಜ್ಞಾನೇಶ್ವರಿ ಮಹಾರಾಜರು ಬರೆದಿದ್ರು. ಅನೇಕ ಉದಾಹರಣೆಗಳ ಸಹಿತವಾಗಿ ಅದನ್ನು ಬರೆದಿದ್ರು. ಅದನ್ನು ಕನ್ನಡದಲ್ಲಿ ಶ್ರೀ ಕೃಷ್ಣಾನಂದ ಭಾರತಿಯವರು ಅವರು ಬ್ರಹ್ಮವಿದ್ಯಾಶ್ರಮ ಶಿಡ್ಲಘಟ್ಟ ತಾಲೂಕಿನ ಮೇಲೂರಿನ ಬ್ರಹ್ಮವಿದ್ಯಾಶ್ರಮದವರು ಗುರುಗಳು. ಅವರು ಮೈಸೂರಿನಲ್ಲೆಲ್ಲ ತುಂಬ ಹೆಸರುವಾಸಿಯಾಗಿದ್ದಂಥವ್ರು. ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದರು. ಈಗ ಆ ಗ್ರಂಥವನ್ನು ಆಡಿಯೋ ಮುಖಾಂತರ ಎಲ್ಲರಿಗೂ ತಲುಪಲಿ ಅಂತ ನನ್ನ ಕೈಲಿ ಈ ಗ್ರಂಥ ಇತ್ತು. ಇದನ್ನು ಆಡಿಯೋ ಮುಖಾಂತರ ಜನಕ್ಕೆ ತಲುಪಿಸ್ಬೇಕಂತ ನಾನು ಈ ಸದುದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀನಿ. ಈಗ ಆ ಗ್ರಂಥದ ಮುನ್ನುಡಿಯಿಂದ ಆರಂಭ ಮಾಡಿ ಗ್ರಂಥವನ್ನು ಆರಂಭ ಮಾಡ್ತಾಯಿದ್ದೀನಿ. ಎಲ್ಲರೂ ಪ್ರೀತಿಯಿಂದ ಸ್ವೀಕರಿಸ್ಬೇಕಂತ ಈ ಮೂಲಕ ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಮುನ್ನುಡಿ. ಭಗವದ್ಗೀತೆಯು ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧವಾಗಿ ಸರ್ವಾದರಣೀಯವಾಗಿರುವ ಪವಿತ್ರ ಗ್ರಂಥ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಲವು ವರ್ಷಗಳಿಂದ ಎಲ್ಲರೂ ಇದನ್ನು ನೋಡ್ತಾ ಇದ್ದೀರಿ. ಪ್ರಾಚೀನ ಕಾಲದಿಂದಲೂ ಪ್ರಸ್ಥಾನತ್ರಯಗಳಲ್ಲಿ ಒಂದಾದ ಭಗವದ್ಗೀತೆಗೆ ಅನನ್ಯ ಸಾಧಾರಣವಾದ ಶ್ಲಾಘನೆಯು ಲಭಿಸಿದೆ. ಪ್ರಸ್ಥಾನತ್ರಯಗಳು ಅಂತ 3 ಗ್ರಂಥಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾವುದು? ಒಂದು ಭಗವದ್ಗೀತೆ, ಎರಡನೇದು ಉಪನಿಷತ್ತುಗಳು, ಮತ್ತೊಂದು ಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಮತ್ತೊಂದು ಬ್ರಹ್ಮಸೂತ್ರಗಳು. ಈ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ರು ಶಂಕರಾಚಾರ್ಯರು. ಈ ಮೂರನ್ನೂ ಇಲ್ಲಿ ಪ್ರಸ್ಥಾನತ್ರಯಗಳು ಅಂತ ಕರೀತಾರೆ. ಆ ಪ್ರಸ್ಥಾನತ್ರಯಗಳಲ್ಲಿ ಒಂದಾದಂಥ ಭಗವದ್ಗೀತೆಗೆ ಅನನ್ಯ ಸಾಧಾರಣವಾದ ಶ್ಲಾಘನೆಯು ಲಭಿಸಿದೆ. ಉಪನಿಷತ್ತುಗಳೆಲ್ಲ ಗೋವುಗಳೆಂದು, ಹಾಲು ಕರೆಯುವವನು ಗೋಪಾಲನಂದನನ ಎಂದು, ಅರ್ಜುನನು ಕರುವೆಂದು, ಗೀತಾಮೃತವು ಕ್ಷೀರವೆಂದು, ಕ್ಷೀರ ಅಂದರೆ ಹಾಲು ಅಂತ, ಸದ್ಬುದ್ಧಿ ಉಳ್ಳ ವಿವೇಕಿಯು ಆ ಕ್ಷೀರವನ್ನು ಪಾನ ಮಾಡುವ ಭೋಕ್ತೃವೆಂದು. ಯಾರು? ಸದ್ಬುದ್ಧಿ ಉಳ್ಳ ವಿವೇಕಿಯಾದಂಥ ಮನುಷ್ಯ. ವಿವೇಕಿ ಅಂದ್ರೇನು? ವಿವೇಕ ಅಂದ್ರೇನು? ಒಳಿತು ಕೆಡುಕುಗಳನ್ನ ವಿಂಗಡಣೆ ಮಾಡ್ತಕ್ಕಂಥವನು. ಸತ್ತು ಅಸತ್ತು ಪದಾರ್ಥಗಳನ್ನು ವಿಂಗಡಣೆ ಮಾಡ್ತಕ್ಕಂಥ ಜ್ಞಾನ ಇರ್ತಕ್ಕಂಥವನು. ಅಂಥ ವಿವೇಕಿಯಾದವನು ಆ ಹಾಲನ್ನು, ಗೀತಾಮೃತವೆಂಬ ಹಾಲನ್ನು ಪಾನ ಮಾಡ್ತಕ್ಕಂಥ ಭೋಕ್ತೃವೆಂದು ನಮ್ಮ ಹಿರಿಯರು ಮನೋಹರವಾಗಿ ವರ್ಣಿಸಿದ್ದಾರೆ. ಉಪನಿಷತ್ತುಗಳ ಸಾರವನ್ನೇ ಸರಳ ಮನೋಹರವಾದ ಅಮೃತವಾಣಿಗಳಲ್ಲಿ ಭಗವದ್ಗೀತೆಯು ಪ್ರತಿಪಾದಿಸುತ್ತದೆ. ಉಪನಿಷತ್ತುಗಳನ್ನ ಓದಿ ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಅದನ್ನು ಸರಳವಾಗಿ, ಉಪನಿಷತ್ತಿನ ಎಲ್ಲ ಸಾರವನ್ನು ಸರಳವಾಗಿ ಮನೋಹರವಾಗಿ ಅಮೃತವಾಣಿಗಳಂತೆ ಭಗವದ್ಗೀತೆ ಪ್ರತಿಪಾದಿಸ್ತದೆ. ಗೀತೆಯಲ್ಲಿ ನಿರೂಪಿತವಾಗಿರುವ ಉದಾತ್ತ ತತ್ವಗಳಿಗೆ ಹೋಲಿಸಿದರೆ ಅಮರಕವಿ ಶೇಕ್ಸ್ಪಿಯರ್ನ ವಾಣಿಗಳು ಕೂಡ ಅಪಕ್ವವೆಂದು ತೋರುತ್ತವೆಂದು ಪಾಶ್ಚಾತ್ಯ ಜ್ಞಾನಿಗಳೊಬ್ಬರು ಹೇಳಿದ್ದಾರೆ. ಈಗ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಶೇಕ್ಸ್ಪಿಯರ್ನ ಬರವಣಿಗೆ ತುಂಬ ಹೆಸರುವಾಸಿ. ಆದರೆ ಭಗವದ್ಗೀತೆಯನ್ನು ನೋಡಿದ್ರೆ ಅವ್ರು ಏನಂತಾರೆ ಅಂದರೆ, ಪಾಶ್ಚಿಮಾತ್ಯದಲ್ಲಿ ಇರ್ತಕ್ಕಂಥ ಜ್ಞಾನಿಗಳೊಬ್ಬರು ಇದು ತುಂಬ ಶೇಕ್ಸ್ಪಿಯರ್ನ ವಾಣಿಗಳು ಕೂಡ ಅಪಕ್ವ ಇದ್ರ ಮುಂದೆ ಅಂತ ಅವರು ಹೇಳ್ತಾರೆ. ಭಗವದ್ಗೀತೆಯು ಮಹಾಭಾರತದಲ್ಲಿ ಹುದುಗಿರುವ ಅನರ್ಘ್ಯವಾದ ರತ್ನವೆಂದು ಮತ್ತೊಬ್ಬ ಮಹನೀಯರು ಶ್ಲಾಘಿಸಿದ್ದಾರೆ. ಮಹಾತ್ಮ ಗಾಂಧಿಯವರು ತಮ್ಮ ಭಾಗಕ್ಕೆ ಭಗವದ್ಗೀತೆಯು ಒಂದು ವಜ್ರದ ಗಣಿಯಾಗಿ ಪರಿಣಮಿಸಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಭಗವದ್ಗೀತೆಯು ಎರಡನೆಯ ತಾಯಿಯಂತಿದೆ ಎಂದು ಕೂಡ ಶ್ಲಾಘಿಸಿದ್ದಾರೆ. ಈ ಬಗೆಯ ಶ್ರೇಷ್ಠ ಗ್ರಂಥವು ನಮ್ಮ ಭಾರತದಲ್ಲಿ ಹುಟ್ಟಿದುದು ನಮ್ಮ ನಾಡಿನ ಭಾಗ್ಯ. ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಉಪದೇಶವಾದ ಭಗವದ್ಗೀತೆಯು ನಿಜವಾಗಿಯೂ ಜ್ಞಾನಭಂಡಾರವೇ ಸರಿ. ಅನೇಕ ಮಹನೀಯರು ತಮ್ಮ ತಮ್ಮ ಜ್ಞಾನಾನುಭವಗಳಿಗೆ ಅನುಸಾರವಾಗಿ ಭಗವದ್ಗೀತೆಗೆ ಭಾಷ್ಯಗಳನ್ನು ಬರೆದಿದ್ದಾರೆ. ಭಗವದ್ಗೀತೆಗೆ ಅನೇಕ ಜ್ಞಾನಿಗಳು ತಮ್ಮ ಜ್ಞಾನಕ್ಕೆ ಅನುಸಾರವಾಗಿ ಭಾಷ್ಯಗಳನ್ನು, ಅರ್ಥ ವಿವರಣೆಯನ್ನು ಬರೆದಿದ್ದಾರೆ. ಅಂತಹ ಮಹನೀಯರಲ್ಲಿ ಶ್ರೀ ಜ್ಞಾನೇಶ್ವರಿ ಮಹಾರಾಜರು ಒಬ್ಬರು. ಬೇಕಾದಷ್ಟು ಜನ ಬರೆದಿದ್ದಾರೆ, ಶಂಕರಾಚಾರ್ಯರು ಬರೆದಿದ್ದಾರೆ. ಅದರಲ್ಲಿ ಈ ಜ್ಞಾನೇಶ್ವರಿ ಮಹಾರಾಜರು ಕೂಡ ಒಬ್ಬರು. ಅವರು ಯೋಗ ಸಿದ್ಧಿಯನ್ನು ಪಡೆದ ಮಹಾಜ್ಞಾನಿಗಳು, ಪ್ರಚಂಡ ಮೇಧಾವಿಗಳು. ಅವರು 15 ವರ್ಷ ವಯಸ್ಸಿನವರು ಇದ್ದಾಗಲೇ ಗೀತಾ ಭಾಷ್ಯವನ್ನು ಬರೆದರೆಂದು ಪ್ರತೀತಿ.
ಅವರು 15 ವರ್ಷದವರು ಇದ್ದಾಗಲೇ ಈ ಗೀತಕ್ಕೆ ಭಾಷ್ಯವನ್ನು ಬರೆದ್ರು ಅಂತ ಒಂದು ಪ್ರತೀತಿ ಇದೆ. ಮಹಾತ್ಮರಿಗೆ ಯಾವುದು ತಾನೇ ಅಸಾಧ್ಯ. ಯಾಕಂದರೆ ಮಹಾತ್ಮರು ಅಂದರೆ ಅವರು ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ಅವರಿಗೆ ಎಲ್ಲವೂ ಸಾಧ್ಯವಿರ್ತದೆ. ಮಹಾರಾಷ್ಟ್ರದಲ್ಲಿ ಜನಿಸಿದ ಪೂರ್ಣ ಯೋಗಿಗಳಾದ ಮಹಾತ್ಮರಲ್ಲಿ ಅಗ್ರಗಣ್ಯರಾದವರ ಗುಂಪಿಗೆ ಶ್ರೀ ಜ್ಞಾನೇಶ್ವರಿ ಮಹಾರಾಜರು ಸೇರಿದ್ದಾರೆ. ಇಂದಿಗೂ ಅವರ ಗೀತಾ ವ್ಯಾಖ್ಯಾನದಲ್ಲಿ ಮಹಾರಾಷ್ಟ್ರದವರಿಗೆ ಎಷ್ಟು ಗೌರವವಿದೆ ಎಂಬುದನ್ನು ಪುಣೆ ಮುಂತಾದ ನಗರಗಳಿಗೆ ಹೋಗಿ ಪ್ರತ್ಯಕ್ಷ ಅನುಭವದಿಂದಲೇ ನಾವು ಗ್ರಹಿಸಬಹುದು. ಮಹಾರಾಷ್ಟ್ರದಲ್ಲಿ ಪುಣೆಯಲ್ಲೆಲ್ಲ ಹೋದರೆ ಈಗಲೂ ಕೂಡ ಅದರ ಪಾರಾಯಣ ಪಠಣೆ ಇವೆಲ್ಲ ನಡೀತಾ ಇರ್ತದೆ. ಅದರಿಂದ ನಾವು ಅರ್ಥ ಮಾಡ್ಕೋಬೋದು. ಶಿಡ್ಲಘಟ್ಟ ತಾಲೂಕಿನ ಮೇಲೂರಿನ ಬ್ರಹ್ಮವಿದ್ಯಾಶ್ರಮದ ಶ್ರೀ ಕೃಷ್ಣಾನಂದ ಭಾರತಿ ಸ್ವಾಮಿಗಳು ಕನ್ನಡ ಭಾಷೆಯಲ್ಲಿ ಜ್ಞಾನೇಶ್ವರಿ ಗೀತಾಮೃತವನ್ನು ಪ್ರಕಟಿಸಿ ಕನ್ನಡಿಗರಿಗೆ ಪರಮ ಉಪಕಾರ ಮಾಡಿದ್ದಾರೆ. ಈ ಜ್ಞಾನೇಶ್ವರಿ ಗೀತಾಮೃತ ಮರಾಠಿ ಭಾಷೆಯಲ್ಲಿತ್ತು. ಅಲ್ಲಿ ಜ್ಞಾನೇಶ್ವರಿ ಮಹಾರಾಜರು ಒಂದು ಶ್ಲೋಕಗಳಿಗೆ ಅನೇಕ ಉದಾಹರಣೆಗಳನ್ನ ಕೊಟ್ಟು ಅರ್ಥವಾಗುವಂತೆ ಬರೆದಿದ್ರು. ಇವರು ಅದರಲ್ಲಿ ಒಂದು ಅಕ್ಷರವೂ ಕೂಡ ವ್ಯತ್ಯಸ್ತ ಆಗದಂಗೆ ಅಷ್ಟೂ ಇದಕ್ಕೂ ಕನ್ನಡದಲ್ಲಿ ಅದಕ್ಕೆ ಅರ್ಥವನ್ನು ಬರೆದು ಕನ್ನಡಿಗರಿಗೆ ಉಪಕರಿಸಿದ್ದಾರೆ. ಶ್ರೀ ಕೃಷ್ಣಾನಂದ ಭಾರತಿ ಸ್ವಾಮಿಗಳು ಮನೋಹರವಾದ ಸರಳ ಶೈಲಿಯಲ್ಲಿ ಈ ಗ್ರಂಥವನ್ನು ಬರೆದು ಶ್ರೀ ಜ್ಞಾನೇಶ್ವರಿ ಮಹಾರಾಜರ ಗೀತಾ ಭಾಷ್ಯವು ಕನ್ನಡ ಭಾಷೆಯಲ್ಲಿ ಇದ್ದುದ್ದ ಕೊರತೆಯನ್ನು ಹೋಗಲಾಡಿಸಿದ್ದಾರೆ. ಈಗ ಜ್ಞಾನೇಶ್ವರಿ ಗೀತಾಮೃತ ಮರಾಠ ಭಾಷೆಯಲ್ಲಿತ್ತು, ಆದರೆ ಅದು ಕನ್ನಡದಲ್ಲಿರಲಿಲ್ಲ. ಅದನ್ನು ಇವರು ನೀಗಿಸಿದ್ದಾರೆ ಸ್ವಾಮಿಗಳು. ಈ ಸ್ವಾಮಿಗಳವರು ನಿಜವಾಗಿಯೂ ಬಹುದೊಡ್ಡ ಕೆಲಸವನ್ನು ಹಿಡಿದು ಸಮರ್ಪಕವಾಗಿ ನಿರ್ವಹಿಸಿದ್ದಾರೆ. ಹೀಗೆ ಜ್ಞಾನ ಪ್ರಸಾರ ಮಾಡುವುದಕ್ಕಿಂತಲೂ ಶ್ರೇಷ್ಠವಾದ ಕಾರ್ಯವು ಮತ್ತಾವುದೂ ಇಲ್ಲ. ಶ್ರೀ ಸ್ವಾಮಿಗಳು ಉಪಕಾರ ಬುದ್ಧಿಯಿಂದ ಈ ದೊಡ್ಡ ಕೆಲಸಕ್ಕೆ ಕೈ ಹಾಕಿರುವುದಕ್ಕಾಗಿ ಕನ್ನಡಿಗರಾದ ನಾವೆಲ್ಲರೂ ಅವರಿಗೆ ಅತ್ಯಂತ ಕೃತಜ್ಞರಾಗಿರಬೇಕೆಂಬುದು ನಮ್ಮ ಅವಶ್ಯ ಕರ್ತವ್ಯವಾಗಿದೆ. ಕನ್ನಡಿಗರಿಂದ ಈ ಗ್ರಂಥಕ್ಕೆ ಅಮಿತವಾದ ಪ್ರೋತ್ಸಾಹ ದೊರೆಯಲೆಂದು ಮೇಲೂರು ಬ್ರಹ್ಮವಿದ್ಯಾಶ್ರಮ ಇತೋಪ್ಯಧಿಕವಾಗಿ ದೊಡ್ಡದೊಂದು ಜ್ಞಾನಸತ್ರವಾಗಿ ಪರಿಣಮಿಸಲೆಂದು ಅದಕ್ಕೆ ಬೇಕಾದ ಸಾಧನಗಳು ಕನ್ನಡಿಗರಿಂದ ಶ್ರೀ ಸ್ವಾಮಿಗಳಿಗೆ ಲಭಿಸಲೆಂದು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಶ್ರೀ ಸ್ವಾಮಿಗಳ ಜ್ಞಾನಾನುಭವದಿಂದ ಪೂರ್ಣ ಪ್ರಯೋಜನವು ಕನ್ನಡಿಗರಿಗೆ ಲಭಿಸುವಂತೆ ಅನುಗ್ರಹಿಸಲೆಂದು ದಯಾಮಯನಾದ ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ ಅಂತ ರಾಜಸೇವಾಸಕ್ತ ಸಿ.ಕೆ. ವೆಂಕಟರಾಮಯ್ಯ ಇವರು ಈ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ. ಇನ್ನು ಯಾರ್ಯಾರು ಏನೇನು ಬರೆದಿದ್ದಾರೆ ಅಂತ ನೋಡ್ತಾ ಹೋಗೋಣ. ದೇವರ ಊಳಿಗದಲ್ಲಿ ಪಲ್ಲಕ್ಕಿಯನ್ನು ಹೊರುವ ಬೋಯಿಯ ಶ್ರದ್ಧಾಭಕ್ತಿಯಂತೆ ಈ ಮುನ್ನುಡಿಯ ಮುಖೇನ ಜ್ಞಾನೇಶ್ವರಿ ಗೀತಾಮೃತದ ಗ್ರಂಥವನ್ನು ಸಜ್ಜನರ ಸನ್ನಿಧಿಗೆ ಒತ್ತು ತರುವ ಸೇವೆಗೆ ಶ್ರೀ ಸ್ವಾಮಿ ಕೃಷ್ಣಾನಂದ ಭಾರತಿಯವರು ನನ್ನನ್ನು ನೇಮಿಸಿ ಆಶೀರ್ವದಿಸಿರುವುದು ನನ್ನ ಪರಮ ಭಾಗ್ಯ. ಶ್ರೀಕೃಷ್ಣ ಭಗವಾನನು ನಿರೂಪಿಸಿದ ಭಗವದ್ಗೀತೆಯು ಭಕ್ತಿ ಜ್ಞಾನ ಕರ್ಮಗಳಿಂದ ಸಮ್ಮಿಳಿತದ ಉತ್ಕೃಷ್ಟ ಮಹಾಕಾವ್ಯ. ಅರ್ಥ ಆಗ್ತಾ ಇದೆ ಅಲ್ವಾ? ಯಾವುದು? ಭಕ್ತಿ ಜ್ಞಾನ ಕರ್ಮಗಳಿಂದ ಸಮ್ಮಿಳಿತವಾಗಿರ್ತಕ್ಕಂಥ ಉತ್ಕೃಷ್ಟ ಮಹಾಕಾವ್ಯ ಇದು. ಯಾವುದು? ಭಗವದ್ಗೀತೆ. ಇಹಲೋಕದ ಯಾತ್ರೆಯನ್ನು ಸುಗಮವಾಗಿ ಸುರಕ್ಷಿತವಾಗಿ ನಡೆಸುವುದಕ್ಕೆ ಯೋಗ ಜೀವನವೇ ಸರಿಯಾದ ದಾರಿ. ಕರ್ಮಾನುಸಾರವಾಗಿ ಫಲವನ್ನು ಅನುಭವಿಸಬೇಕೆಂಬುದೇ ಈಶ್ವರ ನಿಯಮ. ಈಶ್ವರ ಅಂದರೆ ಇಲ್ಲಿ ತ್ರಿಶೂಲಧಾರಿಯಾದ ಈಶ್ವರ ಅಲ್ಲ, ಪರಮಾತ್ಮನ ನಿಯಮ ಅಂತ ಅರ್ಥ. ಆದರೆ ಮಾನವನು ಫಲಾಸಕ್ತಿಯಲ್ಲಿಯೇ ಮಗ್ನನಾಗಿ ಹೇಗಾದರೂ ಮಾಡಿ ಜಾಗ್ರತೆಯಾಗಿ ಫಲವನ್ನು ಪಡೆಯಬೇಕೆಂಬ ಆತುರದಲ್ಲಿ ಅರಿಷಡ್ವರ್ಗಗಳಿಗೆ ವಶನಾಗಿ ಕರ್ತವ್ಯಭ್ರಷ್ಟನಾಗುವ ಯೋಗ್ಯವಲ್ಲದ ಕೆಲಸಗಳಿಗೆ ಕೈ ಹಾಕುವ ಸಂಭವ ಒದಗಿದಾಗ ಸ್ಥಿರ ಬುದ್ಧಿ ಇಲ್ಲದೆ ಅಧೀರನಾಗುವ ಒಂದರಿಂದ ಮತ್ತೊಂದು ಕೆಲಸಕ್ಕೆ ಅರಿಯುವ ಪ್ರವೃತ್ತಿಯು ಸಾರ ಅಸಾರ ನೀತಿ ಅನೀತಿಯ ಸತ್ಯ ಅಸತ್ಯದ ವಿಮರ್ಶೆ ಮಾಡದೆ ಫಲಪ್ರಾಪ್ತಿಗಾಗಿ ಎಂಥ ಕೆಲಸದಲ್ಲಾದರೂ ತೊಡಗಿ ಮೇಲೆ ಧರ್ಮದ ಸೋಗನ್ನು ಹಾಕಿಕೊಳ್ಳುವನು. ಇದು ಎಲ್ರಿಗೂ ಅನುಭವಕ್ಕೆ ಬರ್ತಾ ಇರೋ ಮಾತು. ಅದರಿಂದ ಶಾಸ್ತ್ರ ನಿಯಮಿತ ಕರ್ಮಗಳನ್ನು ಮಾಡುವುದರಲ್ಲಿ ಶ್ರದ್ಧೆ ಇಲ್ಲದೆ ಅಥೋಭ್ರಷ್ಟ ತಥೋಭ್ರಷ್ಟನಾಗುವನು. ಇಂತಹವನು ಯಾವ ಕೆಲಸವನ್ನೂ ದಕ್ಷತೆಯಿಂದ ಮಾಡಲಾರ. ಸ್ವಲ್ಪ ಯೋಚಿಸಿ ನೋಡಿದರೆ ಈ ಮಾತು ಪ್ರತಿಯೊಬ್ಬರ ಅನುಭವಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಬಂದಿರುತ್ತದೆ.
ಉದಾಹರಣೆಗಾಗಿ ಅನೇಕ ಉದಾಹರಣೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಈಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯವಸಾಯ ಮಾಡಬೇಕಾದ್ರೆ ಚೆನ್ನಾಗಿರೋ ಗೊಬ್ಬರವನ್ನು ಹಾಕಬೇಕು. ಆದರೆ ಇಲ್ಲೇನು ಮಾಡ್ತಾರೆ, ಕೃತಕ ಗೊಬ್ಬರಗಳನ್ನ ಹಾಕಿ ಭೂಮಿಯನ್ನು ಕೆಡಿಸುವುದು, ದುರಾಸೆಯ ಬೈರಾಗುಳ್ಳ ಕೈಗಾರಿಕೆಗಳನ್ನು ನಡೆಸುವುದು, ಸ್ವದೇಶಾಭಿಮಾನದ ಅಥವಾ ತತ್ವರಕ್ಷಣೆಯ ಸೋಗು ಹಾಕಿಕೊಂಡು ಒಂದು ದೇಶದವರು ಮತ್ತೊಂದು ದೇಶದವರ ಮೇಲೆ ಅಣುಬಾಂಬ್ಗಳಂಥ ಕ್ರೂರ ಶಸ್ತ್ರಗಳನ್ನು ಉಪಯೋಗಿಸಿ ನಿಮಿಷಾರ್ಧದಲ್ಲಿ ಜನ ಸಮುದಾಯಗಳನ್ನೇ ನಾಶಗೊಳಿಸುವುದು, ಇಂಥ ಅನೇಕ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಇದು ಯಾವುದರಿಂದ ಅಂದರೆ ಅವಿವೇಕದ ಫಲದಿಂದ. ಯೋಗ ಜೀವನವನ್ನು ಬೋಧಿಸುವುದು ಸುಲಭ, ಆದರೆ ಅದನ್ನು ಪಾಲಿಸುವುದು ಕಷ್ಟ. ಅದು ಬುದ್ಧಿ ಚಾತುರ್ಯಕ್ಕೆ ನಿಲುಕದ್ದರಿಂದ ಹೃದಯ ಪರಿವರ್ತನೆಯೇ ಆಗಬೇಕು. ಯೋಗ ಜೀವಿಯು ದಿವ್ಯಜ್ಞಾನಿಯು ಪರಮಭಕ್ತನು ಪ್ರಾಜ್ಞನು ಅನುಭಾವಿಯೂ ಆಗಿರಬೇಕು. ಜೀವರಲ್ಲೆಲ್ಲ ಕಾರುಣ್ಯವುಳ್ಳವನಾಗಿ ಜೀವಶತ್ರುಗಳನ್ನು ಸಹ ದ್ವೇಷಿಸದವನಾಗಿ ಮಮಕಾರ ರಹಿತನಾಗಿ ಸ್ಥಿರಚಿತ್ತ ಉಳ್ಳವನಾಗಿ ಯಾರನ್ನು ಹೆದರಿಸಿದವನಾಗಿ ಸಕಲವನ್ನು ಪ್ರೀತಿಸುವವನಾಗಿ ಧೀರನಾಗಿ ಪವಿತ್ರನಾಗಿ ಕಾರ್ಯದಲ್ಲಿ ದಕ್ಷನಾಗಿ ಮಾನ ಅಪಮಾನಗಳಲ್ಲಿ ಸಮಚಿತ್ತನಾಗಿ ಏಕಾಂತ ಪ್ರಿಯನಾಗಿ ಮೌನಧಾರಿಯಾಗಿ ತಟಸ್ಥನಾಗಿರಬೇಕು. ಈ ಸದ್ಗುಣಗಳ ಮೊತ್ತವೇ ದೈವಿ ಸಂಪತ್ತು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದೈವಿ ಸಂಪತ್ತು ಅಂದರೆ ಯಾವುದು? ಈ ಸದ್ಗುಣಗಳ ಮೊತ್ತವೇ ದೈವಿ ಸಂಪತ್ತು. ಇವುಗಳ ಸಂಕ್ಷೇಪ ಸೂಚಕ ಪರಮ ಪ್ರೇರಕನೇ ದೇವರು. ದೇವರಲ್ಲಿ ಭಕ್ತಿಯನ್ನು ಇಡುವುದೇ ಜ್ಞಾನಕ್ಕೆ ಮಾರ್ಗ. ಈ ಪರಮ ಜ್ಞಾನಕ್ಕೆ ನಿಷ್ಕಾಮ ಕರ್ಮಾಚರಣೆಯೇ ಸಾಧನ. ಈ ದಾರಿಯಲ್ಲಿ ಹೋದವನೇ ಈಶ್ವರತ್ವ ಪಡೆದು ಮುಕ್ತನಾಗುವನು ಅಂತ ಇಲ್ಲಿ ಮಾತನ್ನು ಹೇಳಿದ್ರು. ಇನ್ನು ಮುಂದಿನ ಮಾತುಗಳನ್ನ ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.